ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಮಿಡ್ ವೀಕ್ ಎವಿಕ್ಷನಲ್ಲಿ ಎವಿಕ್ಟ್ ಆಗಿದ್ಯಾರು, ಅಷ್ಟೇ ಅಲ್ಲದೆ ಗೌತಮಿ ಅವರು ಸೇಫ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಬೊವೇಗೌಡರು ಯಾಕೆ ಇಷ್ಟರ ಮಟ್ಟಿಗೆ ಆಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಬೊವೇಗೌಡರು ಸೇಫ್ ಆಗಿದ್ದಾರಾ ಇಲ್ವಾ ಅದ್ರ ಬಗ್ಗೆನೂ ಹೇಳ್ತೀನಿ. ಮಿಡ್ ವೀಕ್ ಎವಿಕ್ಷನಲ್ಲೂ ಕೂಡ ಫುಲ್ ಆಫ್ ಟಾಸ್ಕ್ ಕೊಟ್ಟು ಮಿಡ್ ವೀಕ್ ಎವಿಕ್ಷನ್ ಮಾಡಿಸಿದ್ದಾರೆ ಬಿಗ್ ಬಾಸ್. ಅದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಬಿಗ್ ಬಾಸ್ ಮೇಲೆ ಟಿಕೆಟ್ ಫಿನಾಲೆ ರೌಂಡ್ ಇದ್ದರೆ, ಈ ವಾರ ಬಿಗ್ ಬಾಸ್ ಮೇಲೆ ಅಂತೂ ನಾಮಿನೇಷನ್ ಬಚಾವಾಗೋಕ್ಕೋಸ್ಕರ ಕಂಟೆಸ್ಟೆಂಟ್ ಪರದಾಡಬೇಕಾಗಿದೆ ಅಂತಲೇ ಹೇಳ್ಬೋದು. ಅರ್ಧದಲ್ಲಿ ಕ್ಯಾಪ್ಟನ್ ಆಗಿರೋ ಹನುಮಂತ ಅವರು ಹೊರತುಪಡಿಸಿ ಮನೆ ಮಂದಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಬಚಾವಾಗ ಟಾಸ್ಕ್ ಆಡಬೇಕಾಗಿರುತ್ತೆ. ಅದಲ್ಲದೆ ಈ ವಾರದ ಟಾಸ್ಕ್ ನೋಡೋದಾದರೆ, ಈ ವಾರ ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಿದ್ರು ಎಲ್ಲರಿಗೂ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಈ ಸೀಸನಲ್ಲಿ ಇಷ್ಟು ವಾರಗಳು ಇದೆ ಅನಿಸುತ್ತೆ ಫಸ್ಟ್ ಟೈಮು ಇಂಡಿವಿಜುವಲ್ ಟಾಸ್ಕ್ ಕೊಟ್ಟು ಬಿಗ್ ಬಾಸ್ ಆಡಿಸಿರೋದು. ಅದರಲ್ಲಿ ಈ ಇಂಡಿವಿಜುವಲ್ ಟಾಸ್ಕ್ನಲ್ಲಿ ಕೆಲವೊಂದ್ಸಲ ಬರೀ 4 ಜನಕ್ಕೆ ಅವಕಾಶ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕಮೆಂಟ್ ಮಾಡಿ. ಅದಲ್ಲದೆ ಎಲ್ಲರಿಗೂ ಕೊಟ್ಟಿದ್ರು, ಎಲ್ಲರದ್ದು ಇದು ಗೊತ್ತಾಗ್ತಿತ್ತು, ಅವರ ಕೆಪಾಸಿಟಿ ಏನನ್ನೋದು ಗೊತ್ತಾಗ್ತಿತ್ತು. ಆದರೆ ಬಿಗ್ ಬಾಸ್ ಮಾತ್ರ 4 ಜನ ಚೂಸ್ ಮಾಡಿ ಕೊಡ್ರಿ ಅಂತ ಹೇಳಿದ್ರೆ ಇದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕಮೆಂಟ್ ಮಾಡಿ. ಅದಲ್ಲದೆ ಬೊವೇಗೌಡರು ಬಿಗ್ ಬಾಸ್ಗೆ ಕ್ವಶನ್ ಹಾಕ್ತಾರೆ, ಇದು ಯಾವ ರೀತಿ ಆಟ, ಅವರೇ ಆಡಕ್ಕೆ ಕೊಡ್ತಾರೆ, ಸ್ಟಾರ್ಟಿಂಗ್ ಲಾಸ್ಟಿಗೆ ಅವರೇ ಕಿತ್ಕೊತಾರೆ, ಇದು ಏನಂತೇಳಿ ಬಿಗ್ ಬಾಸ್ಗೆ ಬೊವೇಗೌಡರು ಒಂದು ದೊಡ್ಡ ಕ್ವಶನ್ ಹಾಕ್ತಾರೆ ಅಂತಲೇ ಹೇಳ್ಬೋದು. ಇದು ಯಾವ್ದ್ರ ಮಟ್ಟಿಗೆ ಸರಿ ಅಂತಲೇ ಕೇಳ್ತಾರೆ ಬಿಗ್ ಬಾಸ್. ಕೊಡೋದು ಅವರೇ, ನಾವು ಮೈಯೆಲ್ಲ ಪರ್ಚ್ಕೊಂಡು ಆಡೋದು ನಾವು, ಲಾಸ್ಟಿಗೆ ಬಂದು ಹಿಂಗೆ ಮಾಡಿದ್ರೆ ಏನು ಅರ್ಥ, ಇದು ನಾವು ಆಡಿದ್ದಕ್ಕಾದ್ರೆ ಏನು ಬೆಲೆ ಅಂತ ಕೇಳ್ತಾರೆ ಬಿಗ್ ಬಾಸ್ಗೆ. ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಬಿಗ್ ಬಾಸ್ ಮೇಲೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಮೆಂಟ್ ಮಾಡಿ. ಎಲ್ಲ ಕಡೆ ಬೊವೇಗೌಡರಿಗೆ ಇದ್ರ ಬಗ್ಗೆ ಪ್ರಶಂಸೆ ಉಂಟಾಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೊವೇಗೌಡರು ಹೇಳೋ ಕ್ವಶನ್ ಕರೆಕ್ಟ್ ಅಂತಲೇ ಹೇಳ್ತಿದ್ದಾರೆ ಎಲ್ಲ ಕಡೆಯೂ. ನಿಮಗೆ ಅನಿಸುತ್ತೆ ಬೊವೇಗೌಡರು ಈ ಬಿಗ್ ಬಾಸ್ಗೆ ಒಂದು ಕ್ವಶನ್ ಮಾರ್ಕ್ ಹಾಕಿರೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕಮೆಂಟ್ ಮಾಡಿ. ಅದಲ್ಲದೆ ಇವರ ಟಾಸ್ಕ್ಗಳು ಅಷ್ಟೇ ತುಂಬಾ ಅದ್ಭುತವಾಗಿದ್ವು ಅಂತಲೇ ಹೇಳ್ಬೋದು. ಆದರೆ ಈ ವಾರ ಆಡಿರೋ ಟಾಸ್ಕ್ಗಳು, ಈ ಸೇಮ್ ಟಾಸ್ಕ್ನ ತೆಲುಗು ಬಿಗ್ ಬಾಸ್ನಲ್ಲಿ ಆಡಿಸಿದ್ದಾರೆ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನಾನು ಹಾಕಿದ್ದೀನಿ, ಹೋಗಿ ನೋಡಿ ಒಂದ್ಸಲ. ಅದಲ್ಲದೆ ಟಾಸ್ಕ್ಗಳಲ್ಲಿ ನೋಡ್ಬೋದು, ಇಂಡಿವಿಜುವಲ್ ಟಾಸ್ಕ್ಗಳು ಕೊಟ್ಟಿದ್ರು. ಫಸ್ಟ್ ಟಾಸ್ಕ್ನಲ್ಲಿ ನ್ಯಾಯವಾಗಿ ಮೋಕ್ಷದವ್ರು ಗೆಲ್ತಾರೆ, ಸೆಕೆಂಡ್ ಟಾಸ್ಕ್ನಲ್ಲಿ ನ್ಯಾಯವಾಗಿ ಬೊವೇಗೌಡರು ಗೆಲ್ತಾರೆ, ಥರ್ಡ್ ಟಾಸ್ಕ್ನಲ್ಲಿ ನ್ಯಾಯವಾಗಿ ತ್ರಿವಿಕ್ರಮ್ ಅವ್ರು ಗೆದ್ದರು ಅನ್ನೋಷ್ಟೊತ್ತಿಗೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಇಲ್ಲ ಇದು ರೀಮ್ಯಾಚ್ ಆಗಬೇಕು, ಇದು ಬಾಲ್ನ ಅದು ಕೊಟ್ಟಿರ್ತಾರ ಆ ಸ್ನೇಕ್ ಥರ, ಅಲ್ಲಿಂದ ಇದು ಎತ್ತಿ ಆಡಿದ್ರೆ ನೆಲಕ್ಕೆ ಟಚ್ ಆಡಿದ್ರೆ ಆಡಿಲ್ಲ ಅಂತೇಳಿ ಇನ್ನು ರೀಮ್ಯಾಚ್ ಆಡಿಸ್ತಾರೆ. ಸೆಕೆಂಡ್ ಟೈಮ್ ಆಡಿಸಿದ್ದು ಧನರಾಜ್ ಅವ್ರು ಗೆಲ್ತಾರೆ, ನ್ಯಾಯವಾಗಿ ಗೆಲ್ತಾರೆ ಧನರಾಜ್ ಅವ್ರು ಸೆಕೆಂಡ್ ಟೈಮು. ಥರ್ಡ್ ಟಾಸ್ಕ್ನ, ಫೋರ್ತ್ ಟಾಸ್ಕ್ನ ನ್ಯಾಯವಾಗಿ ಇವರು ಮಂಜಣ್ಣ ಅವ್ರು ಗೆಲ್ತಾರೆ, ಫಿಫ್ತ್ ಟಾಸ್ಕ್ನ ನ್ಯಾಯವಾಗಿ ಧನರಾಜ್ ಅವ್ರು ಗೆಲ್ತಾರೆ. ಆದರೆ ಕೊನೆ ಟಾಸ್ಕ್ನ ಧನರಾಜ್ ಅವ್ರು ಯಾಕೆ ಈ ರೀತಿ ಎಡ್ವರ್ಟ್ ಮಾಡ್ಕೊಂಡ್ರು ಅಂತ ಗೊತ್ತಾಗಿಲ್ಲ. ಫುಲ್ ಮಿರರ್ ನೋಡಿ ಆಡ್ತಾರೆ ಈ ಗೇಮ್. ನೀವು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗೊಂದ್ಸಲ ನೋಡಿರಿ. ಧನರಾಜ್ ಅವ್ರು ಫುಲ್ ಮಿರರ್ ನೋಡಿ ಹಿಂಗೆ ಆಟ ಆಡ್ತಾರೆ, ಅದನ್ನು ಸರಸ್ಕೊಂತ ಹೋಗ್ತಾರೆ, ಮಿರರ್ ನೋಡಿ ಅದನ್ನು ಜಿಗ್ಜಾಗ್ ಮಾಡ್ಕೊತ ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಫುಲ್ ಎದ್ದು ಕಾಣ್ತಿದೆ. ಬಿಗ್ ಬಾಸ್ ಝೂಮ್ ಹಾಕಿ ಬೇರೆ ತೋರಿಸ್ತಾರೆ. ಬಿಗ್ ಬಾಸ್ ಯಾಕೆ ನಿಲ್ಲಿಸಲ್ಲ? ಇದೇ ಥರ್ಡ್ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವ್ರು ಗೆದ್ದಾಗ ಯಾವ ರೀತಿ ನಿಲ್ಲಿಸಿದ್ರು, ಈ ಟಾಸ್ಕ್ನ ಹಂಗೆ ನಿಲ್ಲಿಸಿದ್ರೆ ಬೇರೆಯವರು ನಾಮಿನೇಷನ್ ಬಚಾವಾಗ್ಬೋದಿತ್ತು. ಆ ರೀತಿ ಇತ್ತು ಚಾನ್ಸ್. ಆದರೆ ಇದು ಕ್ರೂಷಲ್ ಆಗಿತ್ತು ಲಾಸ್ಟ್. ಬಿಗ್ ಬಾಸ್ ಯಾಕೆ ಈ ರೀತಿ ಮಾಡಿದ್ರೆ ಕಮೆಂಟ್ ಮಾಡಿ. ಅವರಿಗೂ ನ್ಯಾಯ ಇವರಿಗೂ ನ್ಯಾಯ ಅಂತ ಎಲ್ಲ ಕಡೆ ಈ ವಿಡಿಯೋ ಅಂತ ಎಲ್ಲ ಕಡೆ ಆಡಾಡ್ತಿದೆ. ಯಾರೆಲ್ಲ ನೋಡಿಲ್ಲ ಈ ವಿಡಿಯೋನ ಸಲ ನೋಡ್ಕೊಂಬರ್ರಿ. ತುಂಬ ಎಲ್ಲ ಥರ ಈ ವಿಡಿಯೋ ಆಡ್ದಾಡ್ತಿದೆ ಅಂತ ಹೇಳ್ಬೋದು. ಧನರಾಜ್ ಅವ್ರು ಮಾಡಿರೋದು ಮೋಸ. ಈ ವೀಕೆಂಡಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸುದೀಪ್ ಅವರು ಈ ವಿಡಿಯೋ ಧನರಾಜ್ ಅವ್ರದ್ದು -1 ಆಗಿದೆ ಅಂತ ಹೇಳ್ಬೋದು. ಇಷ್ಟು ದಿವಸದಲ್ಲಿ ಮೈನಸ್ ನ್ಯಾಯ ನೀತಿಯನ್ನು ಮಾತಾಡೋರು ಧನರಾಜ್ ಅವರು ಈ ರೀತಿ ಮಾಡಿದ ಎಷ್ಟರ ಮಟ್ಟಿಗೆ ಸರಿ. ಈ ವಿಡಿಯೋ ತುಂಬ ತಲೆ ಆಡಾಡ್ತಿದೆ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಬ್ರಿ. ಕ್ಲಿಯರಾಗಿ ಕಾಣಿರುತ್ತೆ ಅವ್ರು ಹಂಗೆ ಬೇಸ್ ಮಿರರ್ ನೋಡ್ಕೊಂಡು ಹಿಂಗೆ ಮಾಡೋದು. ಆಮೇಲೆ ಆದರೂ ಹೇಳ್ಬೋದಿತ್ತಲ್ವ ಇವರು. ಯಾವ ರೀತಿ ಕಳೆದ ವಾರ ಸುದೀಪ್ ಅವರು ಬೊವೇಗೌಡರಿಗೆ ಹೇಳ್ಬೋದಿತ್ತು, ನೀವು ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಾರಲ್ಲ ಬೊವೇಗೌಡರಿಗೆ ಸುದೀಪ್ ಅವರು. ಅದೇ ರೀತಿ ಧನರಾಜ್ ಅವ್ರಿಗೆ ಹೇಳ್ಬೋದಿತ್ತು, ನನಗೆ ಕಾಣ್ತಿದೆ ಅಂತ ತಲೆ ಬಾಕ್ಸ್. ಹನುಮಂತವ್ರಿಗೆ ಹೇಳ್ಬೋದಿತ್ತು, ಹನುಮಂತವ್ರು ತಲೆ ಬಾಕ್ಸ್ ಆಡಿಸಿದ್ರೆ. ಇದ್ರಾಗ ಹನುಮಂತವ್ರದ್ದು ಯಾವ ರೀತಿ ತಪ್ಪಿಲ್ಲ. ಇದರಲ್ಲಿ ತಪ್ಪಿರೋದು ಬಂದು ಇದು ಇವ್ರದ್ದು ಧನರಾಜ್ ಅವ್ರದ್ದು. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇವ್ರು ಧನರಾಜ್ ಅವ್ರು ಮಾಡಿದ್ದು ಸರಿ ತಪ್ಪ ಅಂತೇಳಿ. ಅದಲ್ಲದೆ ಈ ವಾರ ಮಿಡ್ ವೀಕ್ ಎವಿಕ್ಷನ್ ಬಗ್ಗೆ ನೋಡೋದಾದ್ರೆ, ಈ ವಾರ ಮಿಡ್ ವೀಕ್ ಎವಿಕ್ಷನಲ್ಲಿ ಯಾರು ಎವಿಕ್ಟ್ ಆಗ್ತಾರೆ ಅನ್ನೋದು ಎಲ್ಲರೂ ತುಂಬಾ ಕಾತುರದಿಂದ ಕಾಯ್ತಿದ್ದಾರೆ. ಯಾಕಂದರೆ ಘಟಾನುಘಟಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಹಂತದಲ್ಲಿ ಬಂದು ಬಚಾವಾಗೋದು ತುಂಬಾ ಕಷ್ಟ. ಇದರಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದೆ ಅಂದರೆ ಗೌತಮಿ, ತ್ರಿವಿಕ್ರಮ್, ಮಂಜಣ್ಣ, ಮೋಕ್ಷಿತಾ, ಬೊವೇಗೌಡ ಇವರು ನಾಮಿನೇಟ್ ಆಗಿದೆ. ಹಾಗೆ ರಜತ್ ಕೂಡ ನಾಮಿನೇಟ್ ಆಗಿದ್ದಾರೆ ಈ ವಾರ ಮಿಡ್ ವೀಕ್ ಎವಿಕ್ಷನ್ಗೆ. ಅಷ್ಟೇ ಅಲ್ಲದೆ ಧನರಾಜ್ ಹಾಗೂ ಇಬ್ಬರು ದೋಸ್ತುಗಳು ಬಚಾವಾಗಿದ್ದಾರೆ. ಅವರು ಟಿಕೆಟ್ ಫಿನಾಲ್ ಗೆದ್ದರೆ ಇನ್ನೊಬ್ಬ ದೋಸ್ತ ಬಂದು ಮಿಡ್ ವೀಕ್ ಎವಿಕ್ಷನಿಂದ ಪಾರಾಗಿದ್ದಾರೆ. ಅದು ಮೋಸದಿಂದ ಪಾರಾಗಿದ್ದಾರೆ ಅಂತ ಹೇಳ್ತೀನಿ, ಮೆನ್ಷನ್ ಮಾಡಿ. ಅಷ್ಟು ಬರೀ ಕ್ಲಿಯರಾಗಿ ಮೋಸ ಮಾಡಿದ್ದಾರೆ ಇವರು ಧನರಾಜ್ ಅವರು. ಅದಲ್ಲದೆ ಈ ಮಿಡ್ ವೀಕ್ ಎವಿಕ್ಷನ್ ಗೌತಮಿ ಅವ್ರು ಯಾಕೆ ಎವಿಕ್ಟ್ ಆಗ್ತಿಲ್ಲ ಅಂತ ಹೇಳ್ತಿದ್ರು ಅಂತಂದರೆ, ಸಂಡೇ ಎಪಿಸೋಡ್ನಲ್ಲಿ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ ಗೌತಮಿ ಅವರಿಗೆ. ಏನಂತಂತಂದರೆ, ಏನೋ ಗೊತ್ತಿಲ್ಲ ಗೌತಮಿ ಅವರೇ, 1-2 ಡ್ರಾಪ್ ನಿಮ್ಮ ಮೇಲೆ ಬಿದ್ದಿದೆ, ಅದನ್ನು ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾರೆ ಸುದೀಪ್ ಅವರು. ಇದಂತೂ ಸೋಷಿಯಲ್ ಮೀಡಿಯಾದಂತೂ ತುಂಬಾ ವೈರಲ್ ಆಗ್ತಿದೆ ಇವಾಗಂತೂ. ಗೌತಮಿ ಈ ವಾರ ಸೇಫ್ ಆಗ್ತಾರೆ ಅಂತ ಎಲ್ಲ. ಅದಲ್ಲೇ ತುಂಬ ಕಡೆ ಪೋಸ್ಟ್ಗಳು ಆಗ್ತಿದ್ದಾರೆ. ಏನಂತಂದರೆ ಬೊವೇಗೌಡರು ಹೆಲ್ಮೆಟ್ ಆಗಿದ್ದಾರೆ, ರಜತ್ ಅವ್ರು ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳಿ. ಅವರಿಬ್ಬರು ಹೆಲ್ಮೆಟ್ ಆಗಿಲ್ಲ, ಇನ್ನು ಮನೇಲೇ ಇದ್ದಾರೆ ಅಂತಲೇ ಹೇಳ್ಬೋದು. ಬೊವೇಗೌಡರು ಅಳ್ತಿರ್ಬೋದು, ಆದರೆ ಬೊವೇಗೌಡರು ಸೇಫ್ ಆಗಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆ ಬೊವೇಗೌಡರು ಹೋಗ್ತಿಲ್ಲ, ಯಾರು ಚಿಂತೆ ಮಾಡೋದು ಬೇಕಾಗಿಲ್ಲ. ಬೊವೇಗೌಡರು ಹೋಗ್ತಿಲ್ಲ. ಈ ವಾರ ಯಾರು ಮನೆಯಿಂದ ಮಿಡ್ ವೀಕ್ ಎವಿಕ್ಷನ್ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ನಿಮಗೆ ಯಾರು ಹೋಗಬೇಕು ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್
ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್.